ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916
745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ರಾಹುಲ್ ಗಾಂಧಿ ಅವರೊಂದಿಗೆ ಯಾವುದೇ ರಾಜ್ಯಕ್ಕೆ ಚರ್ಚೆ ನಡೆದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಹುಲ್ ಗಾಂಧಿ ಗೂಡ್ಲೂರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹೋಗುತ್ತಿದ್ದು ಮಾರ್ಗ ಮಧ್ಯೆ ಭೇಟಿ ಮಾಡಲಾಗಿದೆ. ಸಂಜೆ ದೆಹಲಿಗೆ ತೆರಳುವಾಗಲು ಬೀಳ್ಕೊಡಲಾಗುವುದು ಎಂದರು. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಗೊಂದಲಗಳಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಎಂದರು. ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು, ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಸರ್ ಏನು ಗೊತ್ತಾ, ಎಲ್ಲ ಗೊಂದಲ ನಡೆದ ನಂತರ ಭಾಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರಲ್ಲ, ಹಾಗಾಗಿ ಎಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಯಾರು ನೀವು ಡೇಟ್ ಕೊಟ್ಟು? ನಾನು ಮಾತಾಡಬೇಕು, DK ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಒಂದು ಪುನರುಚ್ಚಾರ ಮಾಡ್ತಿರ್ತಾರೆ. ಏನದು? ಏನಾಗಿದೆ? DK ಶಿವಕುಮಾರ್ ಅವರು ಯಾವಾಗ
ಅಂದ್ರೆ ಬಹಳಷ್ಟು ಇದೆ ನಿಮ್ಮ ಯಾವಾಗ ಹೇಳಿದ್ರಪ್ಪ ಕೊಟ್ಟು ಮಾತು ಬಹಳಷ್ಟು ವೇದಿಕೆಯಲ್ಲಿ ಹೇಳಿದಾರಲ್ಲ ಸರ್, ಕೊಟ್ಟ ಮಾತನ್ನು ಉಳಿಸ್ಕೊಂಡು ಟ್ವೀಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಮ್ಮ ಫಸ್ಟ್ ಟರ್ಮ್ ಅವಧಿಯಲ್ಲಿ ಪೂರ್ಣಾವಧಿ ಸಿಎಂ ಬಗ್ಗೆ ಮಾತೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ನೀವು ಫುಲ್ ಪ್ರೆಸಿಡೆಂಟ್ ಇದ್ರಿ. ಇದೇ ಟರ್ಮಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೇನೆ. ಅದೇ ನೀವೇ ಮಾಡ್ತಾ ಇರೋದು. ನಿಮ್ಮ ಎಮ್ ಎಲ್ ಎಗಳು ಕೂಡ ಅದಕ್ಕೆ ಎಮ್ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಯಾರು ಹೇಳೋರು ನೋಡಪ್ಪ, ಅವರು ಹೇಳಿಲ್ಲ, ನೀವೆಲ್ಲ ಕ್ರಿಯೇಟ್ ಮಾಡಿರೋದು. ಇಲ್ಲ, ಟ್ವೀಟ್ ಮಾಡಿರೋದು. ಡೆಲ್ಲಿಗೆ ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನು ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ ಕರೆದಿದ್ದಾರೆ. ನಾವು ಅವರು ಮಾತಾಡಿದ್ದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ಗೆ ಬಂದಿದ್ರು, ಮಾತಾಡಿದ್ದೀವಿ. ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? ಮತ್ತೆ ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಡೆಲ್ಲಿಗೆ ಏನಾದ್ರು ಹೋಗ್ತಾ ಇದ್ದಾರೆ ಸರ್ ಸಂಪುಟ ಪುನರ್ರಚನೆ ವಿಚಾರದಲ್ಲಿ? ನೀವು ಸಿಆರ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ ಎಮ್ಎಲ್ಎಗಳು ಬಾಯಿ ಮುಚ್ಚೋದು ಎಲ್ಲ ಎಮ್ ಎಲ್ ಎಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ನಿಮ್ಮ ಎಮ್ ಎಲ್ ಎಗಳು 9-10 ಟೈಮ್ ಹಂಗಾರೆ ಡೆಲ್ಲಿಗೆ ಏನಾದ್ರು ಹೋಗ್ತಾ ಇದ್ದಾರೆ ಸಂಪುಟ ಪುನರ್ರಚನೆ ವಿಚಾರ? ಇಲ್ಲ, ಡೆಲ್ಲಿಗೆ ಹೋಗ್ತಾ ಇಲ್ಲ ಸರ್. ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತದೆ. ಇಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗು. ಅಲ್ಲಿ ಚರ್ಚೆ ಮಾಡ್ತೀವಿ. ಈಗ ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಾಲಿಕೆ ಚುನಾವಣೆ ಮಾಡ್ತೀವಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆನೂ ಕೂಡ ಮಾಡ್ತೀವಿ. ಬಜೆಟ್ ಯಾವಾಗ ಸರ್? ಬಜೆಟ್ ಯಾವಾಗ ಸರ್? ಬಜೆಟ್ ತಯಾರಿ, ಬಜೆಟ್ ಯಾವಾಗ? ಬಜೆಟ್ ಮೋಸ್ಟ್ಲಿ ನಮ್ಮ ಪಕ್ಷದ ನಾಯಕರ ಜೊತೆಗಿನ ಮಾತುಕತೆ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಬುಧವಾರ ಪ್ರತಿಕ್ರಿಯೆ ನೀಡಿದರು. ನಾನು ಕೆಪಿಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕ ಶಿಷ್ಟಾಚಾರದ ಮೂಲಕ ಅವರನ್ನು ನಾನು ಸ್ವಾಗತಿಸಿ ಭೇಟಿ ಮಾಡಿದ್ದ ವಿಚಾರವನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲು ಸಾಧ್ಯವೇ? ನೀವುಗಳು ನಿಮಗೆ ಇಚ್ಛೆ ಬಂದಂತೆ ಗೊಂದಲ ಸೃಷ್ಟಿಸಿಕೊಳ್ಳುವುದಿರಿ. ನಾವು ಯಾವ ಸಂದೇಶವನ್ನು ಕೊಟ್ಟಿಲ್ಲ, ನಮಗೂ ಯಾವ ಸಂದೇಶವನ್ನು ಕೊಟ್ಟಿಲ್ಲ. ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ, ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಎಂದು ನಮ್ಮ ನಾಯಕರು ಹೇಳಿದ್ದಾರೆ. ನೆರೆಗ ವಿಚಾರವಾಗಿ ನಾವು ಮಾಡುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ದೇವೆ. ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಿರುವ ರಾಜಕಾರಣ ಚರ್ಚೆ ಮಾಡಿದ್ದೇವೆ ಎಂದರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರೆ ಏನ್ ಸಂದೇಶ ಆಯಿತು ಸರ್? ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷ. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಗೌರವ ಕೊಡೋದು, ಪ್ರೋಟೋಕಾಲ್ ಹೋಗಿ ಇಶ್ಯೂ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರೆ. ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಗೊಂದ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಹೊರತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿಜೆಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ರು. ನಾನು ಮೊದಲೇ ಈ ಹೊಸದೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಂದು ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತೇನೆ ಸರ್. ಆನ್ ರೆಕಾರ್ಡ್ ಹೇಳದೇ ಇರೋದಂತ ವಿಚಾರ ಚರ್ಚೆ ಮಾಡಿದ್ದೀರಾ ಸರ್? ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ಯಾವುದು ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ. ನನ್ನ ಹೆಸರು ಯಾವುದು ರೆಕಾರ್ಡ್. ಹುಬ್ಬಳ್ಳಿಯ ವರದಶ್ರೀ ಫೌಂಡೇಶನ್ ಹಾಗೂ ವಾಡಿ ಪಟ್ಟಣದ ಪತಂಜಲಿ ಯೋಗ ಸಮಿತಿ ವತಿಯಿಂದ ಸಂಕ್ರಾಂತಿ ಹಬ್ಬದ ನಿಮಿತ್ತ ನದಿ ಸ್ನಾನ ಮಾಡುವ ಸಾವಿರಾರು ಭಕ್ತರಿಗೆ ಕಡಲೆ ಹಿಟ್ಟು ಪ್ಯಾಕೆಟ್ಗಳನ್ನು ನೀಡುವ ಮೂಲಕ ನದಿ ಸುರಕ್ಷತೆಯ ಜಾಗೃತಿ ಮೂಡಿಸಲಾಯಿತು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಸಮೀಪದ
ಕುಂದೂರು ಗ್ರಾಮದಲ್ಲಿರುವ ಭೀಮಾ ಮತ್ತು ಕಾಗಿಣೆ ನದಿ ಸಂಗಮ ಸ್ಥಾನದಲ್ಲಿ ಬುಧವಾರ ಸಾವಿರಾರು ಜನ ಭಕ್ತರು ಪುಣ್ಯ ಸ್ನಾನ ಮಾಡಲು ನದಿ ತೀರಕ್ಕೆ ಆಗಮಿಸಿದರು. ಹೀಗೆ ಸಂಕ್ರಾಂತಿ ಹಬ್ಬದ ನಿಮಿತ್ತ ಪುಣ್ಯ ಸ್ನಾನಕ್ಕೆ ಆಗಮಿಸಿದ ಭಕ್ತರ ಕೈಗೆ ಕಡಲೆ ಹಿಟ್ಟಿನ ಸಣ್ಣ ಸಣ್ಣ ಪ್ಯಾಕೆಟ್ಗಳು ನೀಡಿ ಪರಿಸರ ಪ್ರೇಮಿ ಸ್ನಾನಕ್ಕೆ ಸಹಕಾರ ನೀಡಿದರು. ಕುಂದೂರಿನ ಶ್ರೀ ಸಂಗಮನಾಥ ದೇವಸ್ಥಾನದ ಅರ್ಚಕ ಶ್ರೀ ಮಲ್ಲೇಶಪ್ಪ ಮಹಾರಾಜ್ ಹೋಗಾರ್ ಅವರು ಭಕ್ತರಿಗೆ ಕಡಲೆ ಹಿಟ್ಟಿನ ಪ್ಯಾಕೆಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಪತಂಜಲಿ ಯೋಗ ಸಮಿತಿಯ ವೀರಣ್ಣ ಯಾರಿ, ಶರಣಗೌಡ ಪಾಟೀಲ್ ಚಾಮನೂರ್, ಭೀಮರಾವ್ ಧೊರೆ, ದೇವೇಂದ್ರ ಕರ್ದಳಿ, ಸೂರ್ಯಕಾಂತ್ ಕೋಬಳ್ಕರ್, ನಾಗರಾಜ್ ಸೇರಿದಂತೆ ಅನೇಕರು ಭಕ್ತರು ಉಪಸ್ಥಿತರಿದ್ದರು. ಮಡಿವಾಳಪ್ಪ ಹೀರೂರು, ಆನ್ ಸ್ಪಾಟ್ ನ್ಯೂಸ್, ವಾಡಿ. ನಮ್ಮೆಲ್ಲರ ಸೃಷ್ಟಿಯ ರಕ್ಷಣೆಗೆ ಜಲ ತುಂಬ ಅವಶ್ಯಕ. ನೀರು ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತಂದ್ರೆ ನೀರಿದ್ದರೆ ನಾವಿವೆ. ಅದಕ್ಕಾಗಿ ಇವತ್ತಿನ ದಿನ ನಾವೆಲ್ಲರೂ ನದಿಯಲ್ಲಿ ಈ ಒಂದು ಪುಣ್ಯ ಸ್ಥಾನದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿವಿ. ನಾವೆಲ್ಲರೂ ನದಿಯೊಳಗೆ ಶಾಂಪೂ ಇತ್ತು, ಸಾಬೂನು ಇತ್ತು, ಇವೆಲ್ಲ ಕೆಮಿಕಲ್ ಯುಕ್ತ ವಸ್ತುಗಳು ಯೂಸ್ ಮಾಡಿ ನಾವು ನಮ್ಮ ಶರೀರದ ಜೊತೆಗೆ ನೀರನ್ನು ಸಹ ನಾವು ಕಲುಷಿತ ಮಾಡ್ತೀವಿ, ನೀರನ್ನು ಸಹ ವಿಷವನ್ನಾಗಿ ಮಾಡ್ತೀವಿ. ಅಂಥ ನೀರಲ್ಲಿರುವಂಥ ಜಲಚರಗಳು, ಪ್ರಾಣಿಗಳು ಅವು ನೀರು ಕುಡಿದು ಅವ್ರ ಆರೋಗ್ಯ ಭೀ ಖರಾಬ್ ಆಗ್ತದೆ. ಮುಂದಂತರ ಇದೇ ನೀರು ನಾವು ಕುಡಿದು ನಮ್ಮ ಆರೋಗ್ಯ ಕೂಡ ಖರಾಬ್ ಆಗ್ತದೆ. ಅದಕ್ಕಾಗಿ ವರದ ಶ್ರೀ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಮಲ್ಲಿಕಾರ್ಜುನ್ ರೆಡ್ಡಿಯರವರು ಈ ಒಂದು ಪುಣ್ಯಕ್ಷೇತ್ರದ ಪ್ರತಿ ವರ್ಷ ಸಂಕ್ರಮಣದಂದು ಪುಣ್ಯ ಸ್ಥಾನ ಕೈಗೊಳ್ಳುವ ಪ್ರತಿಯೊಂದು ನದಿಗಳಲ್ಲಿ ಉಚಿತವಾಗಿ ಒಂದು ಕಡಲೆ ಹಿಟ್ಟಿನ ಪ್ಯಾಕೆಟ್ಗಳನ್ನು ಮಾಡಿ ವಾಡಿ ಸುತ್ತಮುತ್ತಲಿನ ನದಿಗಳಲ್ಲಿ ಪುಣ್ಯ ಸ್ಥಾನವನ್ನು ಕೈಗೊಳ್ಳುವ ಭಕ್ತರಿಗೆ ಉಚಿತವಾಗಿ ಕಡಲೆ ಹಿಟ್ಟನ್ನು ನೀಡಿ ಅವರಿಗೆ ಜಲಚರದ ಸಂರಕ್ಷಣೆ, ಜಲ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ನಾವೆಲ್ಲರೂ ಇಂದು ಮಾಡ್ತಾ ಇದ್ದೇವೆ. ಅದೇ ರೀತಿ ವಾಡಿ ರಾಜೀವ್ ದೀಕ್ಷಿತರ ಅಭಿಮಾನಿ ಬಳಗದಿಂದ ಹಾಗೂ ವರದ ಶ್ರೀ ಫೌಂಡೇಶನ್ ವತಿಯಿಂದ ಇಂದು ಭೀಮಾ ಮತ್ತು ಕಾಗಿಣದ ಪವಿತ್ರ ಕ್ಷೇತ್ರದ ಶ್ರೀ ಸಂಗಮನಾಥ ದೇವಸ್ಥಾನದ ಆವರಣದಲ್ಲಿ ನಾವು ಎಲ್ಲ ವಾಡಿಯ ಗೆಳೆಯರ ಬಳಗ ದೇಹಕ್ಕೆ ಸ್ನಾನ ಮಾಡ್ಬೇಕ್ರಿ. ಎಲ್ಲರೂ ಬರ್ರಿ. ತಗೋರಿ ನೀರು ಹಾಳಾಗತ್ತಲ್ಲ, ಕೆಮಿಕಲ್ ಹಾಳಾಗ್ತವ. ಅದಕ್ಕೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಒಂದು ತಾಲೂಕು ಆಡಳಿತ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 853ನೇ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮತ್ತು ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಶಿವಯೋಗಿ ಸಿದ್ದರಾಮೇಶ್ವರ ಫೋಟೋ ಪೂಜೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿ ಸಂಗಮೇಶ್ ಪನ್ಶೆಟ್ಟಿ, ಪಶು ಅಧಿಕಾರಿ ಡಾಕ್ಟರ್ ಯಲ್ಲಪ್ಪ ಎಂಗಾಳ್, ಶರಣು ಹಕ್ಕಿ, ಆನಂದ್ ಪೂಜಾರಿ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಸಿದ್ದರಾಮೇಶ್ವರರ ಜೀವನವನ್ನು ನೋಡಿದ್ರೆ ನಾವೆಲ್ಲರೂ ಅವರ ತತ್ವಗಳನ್ನ, ಅವರ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾಕೆಂತಂದ್ರೆ ಮೊಟ್ಟ ಮೊದಲು ಒಬ್ಬ ಸಾಮಾನ್ಯ ಬಾಲಕರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರು ಜನ್ಮಾಧಿಕಾರಗಳನ್ನ ಹುಟ್ಟ ಚಲಿಸಲಿಕ್ಕೆ ಹೋಗಿ ಶಿವಯೋಗಿ ಸ್ಥಾನವನ್ನ ಪಡಿತಾರೆ.
ನಂತರ ಅಲ್ಲಿಂದ ವಾಪಸ್ ಬಂದೇನಪ್ಪ ಅಂತಂದ್ರೆ ಸೊಲ್ಲಾಪುರದಲ್ಲಿ ಕೆರೆ ಕಟ್ಟೆಗಳನ್ನ ಬೇರೆ ಬೇರೆ ಅಂಗಚಕ್ರಗಳನ್ನ ಇವೆಲ್ಲವೂ ಕಟ್ಟಿ ಏನಪ್ಪ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಹೋರಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸಿದ್ದರಾಮಯ್ಯವರು ಅವರ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು. ಇಂತಹ ಮಹಾನ್ ಕರ್ಮಯೋಗಿಯನ್ನ ಕಲ್ಯಾಣದ ಶರಣರು ಪ್ರಭು ಆದಿಗಳಾಗಿ ಇವರೆಲ್ಲರೂ ಇವರ ಗಾಯಕ ಯೋಗಿತ್ವವನ್ನ ನೋಡಿ ಏನಂತಂದ್ರೆ ಕಲ್ಯಾಣಕ್ಕೆ ಕರೆಸಿಕೊಂಡು ಅವರಿಂದ ಹಲವಾರು ವಚನಗಳನ್ನ ನಿರ್ಮಾಣ ಮಾಡುವಲ್ಲಿ ಶ್ರಮ ಪಟ್ಟಿದ್ದಾರೆ. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಮನಸ್ಸು ಮಾಡಿದ್ರೆ ಸಮಾಜ ಬಗ್ಗೆ ಕಳಕಳಿ ಹೊಂದಿದ್ರೆ ಯಾವ ರೀತಿಯಾಗಿ ಮುಂದೆ ಬರ್ಬೋದು ಅಂತಕ್ಕಂಥ ಉದಾಹರಣೆ ನಾವು ಈ ಶರಣರ ಜೀವನ ಚರಿತ್ರೆಯನ್ನ ಕೇಳಿದಾಗ ಅನಿಸುತ್ತೆ. ಈಗಾಗಲೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹೇಳಿದ ಹಾಗೆ ಸಮಾಜದಲ್ಲಿರ್ತಕ್ಕಂಥ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಇನ್ನೂ ಹೆಚ್ಚೆಚ್ಚು ಶಿಕ್ಷಣವನ್ನು ಪಡೆದು ನಮ್ಮ ಕಾಲ ಮೇಲೆ ನಾವು ನಿಂತು ಸಮಾಜವನ್ನು ಕೂಡ ಏನಪ್ಪ ಅಂತಂದ್ರೆ ಮೇಲೆ ನಿಂತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗೆ ತಾವೆಲ್ಲರೂ ಆ ಮಾತನ್ನ ನೆನಪಿಟ್ಟುಕೊಂಡು ಇನ್ನೂ ಏನಪ್ಪ ಅಂತಂದ್ರೆ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಮುಂದೆ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರೆ ಬಹಳ ಖುಷಿ ತಂದುಕೊಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಏನು ತಾವು ಹೇಳಿರ್ತಕ್ಕಂಥ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥವರಿಗೆ ಹಂಚಿಕೊಳ್ತಾ ನಾವು ಕೂಡ ನಾವೆಲ್ಲರೂ ಸೇರಿ ಮುಂದೆ ಬರಬೇಕು ಅಂತಕ್ಕಂಥ ಮಾತುಗಳನ್ನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ. ಇಲ್ಲಿಯವರೆಗೆ ಬಹಳ ಎಲ್ಲ ವಿಷಯದ ಬಗ್ಗೆ ವಿಸ್ತಾರವಾಗಿ ಯಾವ ರೀತಿ ಸಿದ್ದರಾಮೇಶ್ವರವರ ನಡೆದು ಬಂದಂತ ದಾರಿಯ ಬಗ್ಗೆ ಸವಿಸ್ತಾರವಾಗಿ ಹೇಳಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ ಮಾಡ್ತಾ ಇದ್ವಿ. ಆದರೆ ಭೋವಿ ಸಮಾಜದಲ್ಲಿ ಇನ್ನೂ ಕೂಡ ಪರಿವರ್ತನೆ ಮಾಡಬೇಕಾಗಿದೆ. ಇನ್ನೂ ಕೂಡ ನಾನು ಅದಕ್ಕೆ ನಮ್ಮ ತಾಲೂಕಿನಲ್ಲಿ 32 ಜಾತಿಯಲ್ಲಿ ಇನ್ನೂ ಕೂಡ ವಿದ್ಯಾಭ್ಯಾಸದಲ್ಲಿ ಹಿಂದಿರುವಂತ ಒಂದು ಸಮಾಜ ಅಂತ ಭೋವಿ ಸಮಾಜ ಅನ್ನೋದ್ರ ಬಗ್ಗೆ ಬಹಳ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಿದ್ದರಾಮೇಶ್ವರ ಆಗಿನ ಕಾಲದಲ್ಲಿ ಒಬ್ಬ ಯೋಗಿ ಆದ್ರೆ ಅವರ ಯೋಗಿಯಾಗಿ ನೋಡ್ರಿ ನಮ್ಗೂ ಇನ್ನೂ ಪೂರ ಹಿಸ್ಟ್ರಿ ಗೊತ್ತಿರಲಿಲ್ಲ. ಕೆರೆ ಕಟ್ಟುವಂತ ಕೆಲಸ ಮಾಡೋದು, ರೋಡ್ ಮಾಡುವಂತ ಕೆಲಸ ಮಾಡೋದು. ಯಾಕಂದ್ರೆ ಈಗ ಇಂಜಿನಿಯರ್ಗಳೆಲ್ಲ ಎಕ್ಸ್ಪರ್ಟ್ ಬಂದು ಈಗ ಮಾಡೋ ಕೆಲಸ ಅವಾಗ ಅವಧಿಯಲ್ಲಿ ನಿಮ್ಮ ಭೋವಿ ಸಮಾಜದಲ್ಲಿ ಏನ್ ಒಂದು ಕೈಯಲ್ಲಿ ಕಲ್ಕೊಂಡ್ರದಕ್ಕ ಯಾವ ರೀತಿ ನೀವು ಶಿಲ್ಪಿಯನ್ನ ಮಾಡಿ ಅದನ್ನ ಮೂರ್ತಿ ಮಾಡ್ತೀರಿ, ಅದ್ರ ಬಗ್ಗೆ ನೀವು ಕೈಯಿಂದ ಮಾಡುವಂತ ಮೂರ್ತಿಯನ್ನ ನಿಮ್ಮ ಮಕ್ಕಳ ಭವಿಷ್ಯ ವಿದ್ಯಾಭ್ಯಾಸದಿಂದ ನೀವು ಮಾಡಬೇಕು ಅಂತ ಮಾಡ್ತೀನಿ. ಯಾಕಂದ್ರೆ ನಾನು ನೋಡ್ತೀನಿ, ನಿಂಬರಗದಲ್ಲಿ ನೋಡ್ತೀನಿ, ಆಡಾದಲ್ಲಿ ನೋಡ್ತೀನಿ, ಕಡಲೆಯಲ್ಲಿ ನೋಡ್ತೀನಿ, ಎಲ್ಲಿ ಹಳ್ಳಿದ ದುರ್ಗದಲ್ಲಿ ನೋಡ್ತೀನಿ. ಇನ್ನೂ ವಿದ್ಯಾಭ್ಯಾಸದ ಕೊರತೆ ಇಲ್ಲ. ಅದಕ್ಕಾಗಿ ನೀವೆಲ್ಲರೂ ಇವತ್ತೇನು ನಾವು ಸಂಕ್ರಾಂತಿ ಹಬ್ಬದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸಿದ್ದರಾಮೇಶ್ವರರು ತನ್ನ ಬಾಲ್ಯ ಜೀವನದಲ್ಲಿ ಒಬ್ಬ ದನ ಕಾಯ್ತಕ್ಕಂಥ ಸೇವಕನಾಗಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ತೆಗೆದುಕೊಳ್ಳುವಂತೆ ಹೋದಾಗ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಒಬ್ಬ
ಅಲ್ಲಿ ಆ ಯಜಮಾನ ಇರೋದಿಲ್ಲ. ಅವಾಗ ಇದೆಲ್ಲ ಸಾಕ್ಷಾತ್ ನಾವು ತೊಗೊಂಬಂದಿನಿ ಮುಗಿಸ್ಬೇಕಂತ ಹೇಳಿ ಇಲ್ಲ ಅಂತ ಹೇಳಿ ಮನಸ್ಸಿಗೆ ಭಾಳಷ್ಟು ನೋವು ಮಾಡಿಕೊಂಡು ಸಿದ್ದರಾಮೇಶ್ವರರು ತಮ್ಮ ಪ್ರಾಣ ಕಳೆದುಕೊಳ್ಬೇಕಂತಕ್ಕಂಥ ನಿರ್ಧಾರ ಮಾಡಿ ಆರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಪ್ರತ್ಯಕ್ಷನಾಗಿ ಅವರ ಕೈ ಹಿಡಿದು ಬದುಕಿಸಿ ಅವರಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಮರಳಿ ಸೊಲ್ಲಾಪುರಕ್ಕೆ ಬಂದು 68 ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿ ತದನಂತರ ಅಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿಸಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಮಾಜದ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಬ್ಬ ಕಾಯಕ ವೇಗಿ. ಅದರಾದ ನಂತರ ಬಸವ ಕಲ್ಯಾಣಕ್ಕೆ ಹೋಗಿ 12ನೇ ಶತಮಾನದಲ್ಲಿ ಅಲ್ಲಮಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರೇನು ಅನುಭವ ಮಂಟಪ ಇತ್ತು. ಆ ಅನುಭವ ಮಂಟಪದಲ್ಲಿ ಅನೇಕ ವಚನ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಕೂಡ ಇದೆ. ಸುಮಾರು 1384 ವಚನಗಳು ಲಭ್ಯವಿವೆ. ಸುಮಾರು 68,000 ಮೇಲ್ಪಟ್ಟ ವಚನಗಳು ಬರೆದಿರ್ತಕ್ಕಂಥ ಇತಿಹಾಸ ಇದೆ. ಇಂಥ ಒಂದು ಮಹಾನ್ ನಾಯಕ ಸಾಕ್ಷಾತ್ ಪರಮಾತ್ಮನನ್ನೇ ಒಲಿಸಿಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರ ಜಯಂತಿಯನ್ನು ನಮ್ಮ ರಾಜಾಪುರ ಬಡಾವಣೆಯ ಎಲ್ಲ ಯುವಕರು ಸೇರಿ ಎಲ್ಲರೂ ಜಾತಿ ಮತ ಎಲ್ಲರೂ ಒಕ್ಕಟ್ಟಾಗಿ ಜಯಂತ್ಯೋತ್ಸವನ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ 854 ಜಯಂತ್ಯೋತ್ಸವವನ್ನು ನಮ್ಮ ಬಡಾವಣೆ ರಾಜಾಪುರ ಬಡಾವಣೆಯಂದು ವಿಜೃಂಭಣೆ ಆಗಿ ಆಚರಿಸಲಾಯಿತು. ನಮ್ಮ ಜನಪ್ರಿಯ ಶಾಸಕರಂತ ಅಲ್ಲಂಪ್ರ ಪಾಟೀಲವರು ಹಾಗೂ ನಮ್ಮ ನಾಯಕರಂತ ನೀಲಕಂಠ ಮುರುಘಾ ಸಾಹೇಬರು, ನಮ್ಮ ಸಮಾಜದ ಸದಸ್ಯರಾದ ನಮ್ಮ ಅಕ್ಕವರು ಹಾಗೂ ನಮ್ಮ ಸಮಾಜಕ್ಕೆ ಯಾವಾಗಲೂ ಬೆನ್ನೆಲುಬು ನಿಂತ ರವಿ ಅಣ್ಣವರು, ಹಾಗೆ ನಮ್ಮ ಸಮಾಜದ ಈಗ ನಾವು ಯುವಕರಂತ ಭಾಳ ಯುವಕರ ಕಣ್ಮಣೆ ಅಂತ ರಾಹುಲ್ ಅಣ್ಣನವರು ಕೂಡ ಈ ಸಭೆಗೆ ಬಂದು ಈ ಉತ್ಸವಕ್ಕೆ ಬಂದು ವಿಜೃಂಭಣೆ ಆಚರಣೆ ಮಾಡಿದ್ರು. ನಾವು ಸಮಾಜದೊಂದು ಒಂದಿಷ್ಟು ಶಾಸಕರಲ್ಲಿ ನಮ್ಮ ಕುಂದುಕೊರಗಳು ತೋಡ್ಕೊಂಡ್ವಿ. ಒಂದಿಷ್ಟು ಕಲ್ಯಾಣ ಮಂಟಪ ಆಗಲಿ ನಮಗೆ ಮಾಡಿಕೊಂಡಂದಾಗ ಶಾಸಕರು ಇದೇ ಸಭೆಯಲ್ಲಿ ತುಂಬು ಸಭೆಯಲ್ಲಿ ಹೌದು ನಾನು ಮುಂದೆ ಬರುವ ಮಾರ್ಚ್ ಅಲ್ಲಿ 50 ಲಕ್ಷ ಈ ಸಮುದಾಯ ಭವನಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದು ಈ ನಮ್ಮ ರಾಜಾಪುರ ಬಡಾವಣೆ ನಮ್ಮ ಭವಿ ಸಮಾಜದಕ್ಕೆ ತುಂಬ ಹರ್ಷ ಉಂಟು ಮಾಡಿದೆ. ಅದೇ ರೀತಿ ಹಿಂದೆನೂ ಕೂಡ ನಮ್ಮ ಸಮಾಜ ಮೇಲೆ ಮಾಜಿ ಶಾಸಕರಾದ ಅಪ್ಪಗೌಡರು ಕೂಡ ಅನುದಾನ ಕೊಟ್ಟಿದ್ದಾರೆ. ಅವರು ಕೂಡ ಸಮುದಾಯ ಭವನಕ್ಕೆ ನಮಗೆ ಇದು ಮಾಡಿದ್ದಾರೆ. ರಸ್ತೆ ಕಾಮಗಾರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗ ಕೂಡ ನಮ್ಮ ಹಳೆ 2004ರಿಂದ 5 ನಮ್ಮ ಬಡಾವಣೆಗೆ ಒಂದು ಹಳ್ಳಿ ರೀತಿಯಲ್ಲಿತ್ತು. ಎಂದು ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದರು ಅಂದು ನಮ್ಮ ಬಡಾವಣೆ ಪೂರ ಚಿತ್ರಣ ಚೇಂಜ್ ಆಗಿದೆ. ಇಲ್ಲಿ ಎಲ್ಲ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. CC ಕಾಮಗಾರಿಗಳಾಗಿವೆ. ರಾಜೀವ್ ಆವಾಸ್ ಯೋಜನೆಯಲ್ಲಿ 200 ಮನೆಗಳನ್ನು ಕೂಡ ನಮ್ಮ ಮಹಾಪೌರರು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಿಂದಿನ ಶಾಸಕರು ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಸಮಾಜ ಒಂದಿಷ್ಟು ಕುಂದುಕೊರಗಳು ಕೇಳಿಕೊಂಡಾಗ ಶಾಸಕರು ತಮ್ಮ ತುಂಬ ಹೃದಯದಿಂದ ಒಪ್ಕೊಂಡಿದ್ದಾರೆ. ನಾವು ಅವರಿಗೆ ತುಂಬ ಆಧಾರ ಅಂತೇಳಿ ಈ ಸಮಾಜ ವತಿಯಿಂದ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನೀಲಕಂಠ ಮೂಲ್ಗೆ, ರವಿ ಹೊನ್ನಳ್ಳಿ, ವೀರಣ್ಣ ಹೊನ್ನಳ್ಳಿ, ಶ್ರೀಮತಿ ಹೊನ್ನಮ್ಮ, ಡಾಕ್ಟರ್ ಮಲ್ಲಿಕಾರ್ಜುನ್, ಮಹಾಂತೇಶ್ ರಾಜು, ಭೀಮ್ಶಾ ಮಾಶಳ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಮಲಾಪುರ ತಾಲೂಕಿನ ಗಂಡೂರಿ ನಾಲಾ ಯೋಜನೆ ಮೂಲಕ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ರೈತರ ಜಮೀನುಗಳಿಗೆ ನೀರು ಹರಿಸಲು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕನಗೋಳ ಕ್ರಾಸ್ ಬಳಿ ಕರ್ನಾಟಕ ಪ್ರಾಂತ ರೈತ ಸಂಘ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕನಗೋಳ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಿದ ರೈತರು ಗಂಡೂರಿ ನಾಲೆಯಿಂದ ನೀರು ಬಿಡಲಾಗುವ ಕಾಲುವೆಗಳು ಸಂಪೂರ್ಣ ಹುಳು ತುಂಬಿ ಗಿಡಗಂಟಿಗಳಿಂದ ರೈತರ ಜಮೀನುಗಳಿಗೆ ನೀರು ಹರಿಯುತ್ತಿಲ್ಲ. ತಕ್ಷಣ ಕಾಲುವೆಗಳ ರಿಪೇರಿ ಮಾಡುವುದರ ಜೊತೆಗೆ ರೈತರ ನೆರವಿಗೆ ದಾರಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಇನ್ನು ಪ್ರತಿಭಟನೆಗೆ ಪಕ್ಷಭೇದ ಮರೆತು ಜನಪ್ರತಿನಿಧಿಗಳು ಮತ್ತು ಮಠಾಧೀಶರು ಸಹ ಬೆಂಬಲಿಸಿದರು. ಇವತ್ತು ನಮ್ಮ ಭೂಮಿನಾಗ ನಿಮ್ಮದೇನು ಹಕ್ಕು ಅಂತ ನಾ ಕೇಳ್ತೀನಿ. ಈಗ ಉದಾಹರಣೆಗಳು ಎಷ್ಟು ವರ್ಷ ಅಂತೀರಿ, ಇವತ್ತು ಎಷ್ಟು ವರ್ಷ ಅಂತೀರಿ. ಇವತ್ತು ಅಲದಾಡ್ಲತ್ತಾರ ಎಲ್ಲರೂ. ಇದು ತೊಂಬ ಇದು ತೊಂಬ ಅಲ್ಲಿ ತೊಂಬ ಎಲ್ಲಿ ತರ್ಬೇಕ್ರಿ? ಏನ್ ಹಂದಿಗೆ ನೋಡ್ಬೇಕಾ, ಏನು ಬಾಲ್ಯಕ್ಕೆ ನೋಡ್ಬೇಕಾ, ಏನ್ ನಾಯಿಗೆ ನೋಡ್ಬೇಕಾ, ಬೆಕ್ಕಿಗೆ ನೋಡ್ಬೇಕಾ, ಏನು ಮನೆಯ ಕುಡುಕ ಮಕ್ಕಳಿಗೆ ನೋಡ್ಬೇಕಾ, ಗುರುಗಳಿಗೆ ನೋಡ್ಬೇಕಾ, ಏನು ಸಾಲಕ್ಕೆ ನೋಡ್ಬೇಕಾ? ಯಾರಿಗಂತೂ ನಾವು ನೋಡ್ಬೇಕು, ಯಾತಕ್ಕಾಗಿ ನೋಡ್ಬೇಕು? ಇದು ನಿಮ್ಮ ಪ್ರಾಮಾಣಿಕತೆ ಅಂದ್ರೆ ನಿಮ್ಮಲ್ಲ. ಪ್ರತಿಯೊಂದು ಗ್ರಾಮದಾಗ ಯಾರ ತಲಾಟಿಗಳರ, ಪ್ರತಿಯೊಂದು ಗ್ರಾಮಕ್ಕೆ ತಲಾಟಿಗಳರ, ಪ್ರತಿಯೊಂದು ಗ್ರಾಮಕ್ಕೆ ವಾಲಿಕರರ. ಮತ್ತು ಏನಾರ ಒಂದು ಹಳದಾಗ ಯಾರ ಮನೆ ಕಟ್ಟಲತ್ತು ಗುಚ್ಚು ಕೊಡಿ ಅಂತ ಧೈರ್ಯ ಅಂತ ಬರ್ತೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ಕಂದಾಯ ಡಿಪಾರ್ಟ್ಮೆಂಟ್. ಮತ್ತು ಅದೇ ನಮ್ಮ ಹಣ ನಿಲ್ಲ ರಾತ್ರಿ ತೆಗೆದಿರಿ. ನಮ್ದು ರೊಕ್ಕನೂ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ಎಕರೆ ಗುಂಟೆ ಕಿತ್ತು ತೆಗೆದಿರಿ. ಅದು ನೋಡಿ ಈಗ ಇಲ್ಲಪ್ಪ ಕರೆನ ಸುಳ್ಳ, ಇವ ಎಷ್ಟು ಸಲದಾಗ ಪೇಮೆಂಟ್ ತೊಗೊಳೋಣ ಇಲ್ಲ ನೋಡಿ ಕೆಲಸ ಇನ್ಸ್ಪೆಕ್ಷನ್ ಮಾಡಿ ತೆಗಿಬೇಕಾ? ಇದು ಏನು ಮಾಡ್ಬೇಕು ಈಗ ನಿಮ್ಗೆ?
ಇಲ್ಲೇ ಕಂಬ ಕಟ್ಟಬಾರ್ದ ಇಲ್ಲ ಇಲ್ಲ ಗಿಡ ಕಟ್ಟಬಾರ್ದ ಇಲ್ಲ ಇಲ್ಲ ಅದಕ್ಕೆ ದಯಮಾಡಿ ನಮ್ಮ ಗುರುಗಳ ಮುಖಾಂತರ ನಿಮಗೆ ನಾವು ಇವತ್ತ ನಮ್ಮ ಹಿರಿಯರ ಮುಖಾಂತರ ನಮ್ಮ ರೈತರ ಮುಖಾಂತರ ಅನ್ನದಾತನೇ ದೇವರು. ನಾವು ಒಂದು ವೇಳೆ ನನ್ನ ಕಾಲು ಮುರಿದ ಅಂತೇಳಿ ನಾ ಮನೆಗೆ ಬಿದ್ದ, ನಾವೊಂದು ವೇಳೆ ಕೈ ಕಾಣಲಾಗ ಕೈ ಮುರಿದಂತ ಬಿದ್ದ, ನಿಮಗೆ ಅನ್ನ ಹಾಕೋರು ಯಾರ? ಆದ್ರ ನಮ್ಮ ಹೆಂಡ್ರಿ ಕೊಳ್ಳಾಕ ಸತ್ತರು ಒಂದು ಬಿಲಗುಂತಿ ಗಾಡಿ ನಮ್ಮ ಬಂಗಾರ ಇಡಪ್ಲ ಇಲ್ಲ, ನಿಮ್ಮ ಹೆಂಡ್ರಿ ಕೊಳ್ಳಾಕ ಕೌಡಿ ಸರ ಬಂಗಾರ ಯಾರ ಮನೆ ಲೂಟಿ ಹೊಡೆದಿರಿ ಅಂತಕ್ಕಂಥ ಮಾತಲ್ಲ ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತೀನಿ. ಆದ್ರೆ ಸಾವಿರ ತಪ್ಪವ ಆದ್ರೂ ಕೂಡ ನಮ್ಮ ರೈತರು ಇವತ್ತ ಇಷ್ಟೆಲ್ಲ ಅನುಭವಿಸಿ ಇಷ್ಟೆಲ್ಲ ಸಂಕಟ ತೋಡು ಇಷ್ಟೆಲ್ಲ ಒಂದು ಇದು ಆದರೂ ಕೂಡ ಮತ್ತೆ ತಾಳ್ಮೆ ಎಷ್ಟು ಅವಸರತ್ತಾರೆ ನಮ್ಮ ರೈತರು, ನಮ್ಮ ರೈತ ಮಹಿಳೆಗಳು ಅಂದ್ರೆ ಇದಕ್ಕೆ ನಿಮ್ಗೆ ನಾಚಿಕೆ ಬರತಕ್ಕಂಥ ಮಾತನ್ನ ನಮ್ಮ ಗುರುಗಳ ಪಾದ ಮುಟ್ಟಿ ಹೇಳಿದೆ. ನಾನು ಮಾತಾಡೋದು ಏನಾದರೂ ತಪ್ಪು ದೊಡ್ಡಗಾದ್ರೆ ನೀವೆಲ್ಲರೂ ನನ್ನ ಹೊಟ್ಟೆಗೆ ಹಾಕೋಬೇಕು ಅಂತ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ,
ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.